ಅಮೆರಿಕ ಏನು ಭಾರತದ ಮೇಲೆ ಹಾಗೂ ಇತರೆ ರಾಷ್ಟ್ರಗಳ ಮೇಲೆ ಟಾರಿಫ್ ಅನ್ನ ಹೇರಿರುವಂತಹದ್ದು ಸುಂಕ ಸಮರವನ್ನ ಸಾರಿದೆ. ಭಾರತಕ್ಕೆ 25% ಜೊತೆಗೆ ಪೆನಾಲ್ಟಿ ಅಂತ ಇನ್ನ 25% ಎಕ್ಸ್ಟ್ರಾ ಅಂದ್ಬಿಟ್ಟು ವಾರ್ನ ಏನು ಇವಾಗ ಟ್ಯಾಕ್ಸ್ ನಮ್ಮ ಮೇಲೆ ವಿಧಿಸಿದೆ. ಅಂದ್ರೆ ಓವರ್ ಆಲ್ ಆಗಿ 50% ಟ್ಯಾಕ್ಸ್ ನ ಭಾರತದ ಮೇಲೆ ವಿಧಿಸಿದೆ. ಇದಕ್ಕೆ ಕಾರಣ ಕೊಟ್ಟಿರುವಂತಹದ್ದು ಅಮೆರಿಕ. ಭಾರತ ಸಾಕಷ್ಟು ಸುಂಕವನ್ನ ವಸೂಲಿ ಮಾಡುತ್ತೆ, ಹೀಗಾಗಿನೇ ಇಷ್ಟು ಏನು ಅವ್ರ ಮೇಲೆ ಸುಂಕವನ್ನ ವಿಧಿಸ್ತಾ ಇರುವಂತಹದ್ದು. ಜೊತೆಗೆ ರಷ್ಯಾ ಉಕ್ರೇನ್ ಮೇಲೆ ಯುದ್ಧ ಮಾಡ್ತಾ ಇರುವಂತಹ ಸಂದರ್ಭದಲ್ಲೂ ಕೂಡ ರಷ್ಯಾಗೆ ಆರ್ಥಿಕ ಏನು ಒಂದು ವ್ಯಾವಹಾರಿಕವಾಗಿ ಸಪೋರ್ಟ್ ಅನ್ನ ಮುಂದುವರಿಸಿರುವಂತಹದ್ದು ಭಾರತ. ಜೊತೆಗೆ ಹೆಚ್ಚಾಗಿ ಕಚ್ಚಾ ತೈಲವನ್ನ ರಷ್ಯಾದಿಂದನೇ ಭಾರತ ಖರೀದಿ ಮಾಡ್ತಿದೆ. ಈ ಎಲ್ಲಾ ಒಂದು ಅಂಶಗಳಿಂದಾಗಿ ಭಾರತಕ್ಕೆ 50% ಅಂದ್ರೆ 50% ರಷ್ಟು ತೆರಿಗೆಯನ್ನ ವಿಧಿಸಿರೋದಾಗಿ ಅಮೆರಿಕ ಇತ್ತೀಚೆಗೆ ಘೋಷಣೆ ಕೂಡ ಮಾಡಿರುವಂತಹದ್ದು. ಜೊತೆಗೆ ಡೊನಾಲ್ಡ್ ಟ್ರಂಪ್ ಕೂಡ ಹೇಳಿರುವಂತಹದ್ದು. ಆದ್ರೆ ಅಸಲಿ ರೀಸನ್ನೇ ಬೇರೆ ಇದೆ. ಎಸ್, ಅಮೆರಿಕಾಗೆ ಭಾರತದ ಮೇಲೆ ಕೋಪ ಇರೋದು ರಷ್ಯಾ ಜೊತೆಗೆ ನಾವು ವ್ಯಾವಹಾರಿಕವಾಗಿ ಇನ್ನೂವರೆಗೂ ಸಂಬಂಧ ಇಟ್ಕೊಂಡಿದೀವಿ ಅಥವಾ ಅವ್ರ ಜೊತೆಗೆ ನಾವು ಹೆಚ್ಚುವರಿ ಕಚ್ಚಾ ತೈಲವನ್ನ ಖರೀದಿ ಮಾಡ್ತಿದೀವಿ ಅನ್ನೋದಲ್ಲ. ಇಲ್ಲಿ ಬದಲಿಗೆ ಅಮೆರಿಕಾಗೆ ಏನು ನಮ್ಮ ಮೇಲೆ ಕೋಪ ಅಥವಾ ನಮ್ಮ ಮೇಲೆ ದ್ವೇಷ ಅನ್ನುವಂತಹದನ್ನ ನೋಡುವುದಾದ್ರೆ ಅಮೆರಿಕಾಗೆ ಇರುವಂತಹದ್ದು ಒಂದೇ ಮೋಟಿವ್, ಅದು ವಿಶ್ವಗುರು ನಾನು ಅಂತ ಅನಿಸ್ಕೊಳ್ಳುವಂತಹದ್ದು. ಆ ಒಂದು ಸಂದರ್ಭಕ್ಕೆ ಏನು ಬೇಕು ಎಲ್ಲವನ್ನು ಕೂಡ ಮಾಡ್ತಾ ಇರುವಂತಹದ್ದು. ನಾವು ಇಲ್ಲಿ ಒಂದು ಬೆಸ್ಟ್ ಎಕ್ಸಾಂಪಲ್ ಏನ್ ಗೊತ್ತಾ, ಏನು ಪಾಕಿಸ್ತಾನ ಆಪರೇಷನ್ ಸಿಂಧೂರ ಟೈಮಲ್ಲಿ ಅಮೆರಿಕ ಆಗಿನಿಂದ ಈಗಿನವರೆಗೂ ಹೇಳ್ಕೊಂಡು ಬಂದಿದೆಯಲ್ಲ, ನಾನೇ ಯುದ್ಧ ನಿಲ್ಲಿಸಿದ್ದು, ನಾನೇ ಭಾರತ ಪಾಕಿಸ್ತಾನದ ಯುದ್ಧ ನಿಲ್ಲಿಸಿದ್ದು, ನಾನೇ ಗ್ರೇಟ್ ಲೀಡರ್ ಅಂತ ಏನು ಅಮೆರಿಕ ಆಗಾಗ ಅದರಲ್ಲೂ ವಿಶೇಷವಾಗಿ ಡೊನಾಲ್ಡ್ ಟ್ರಂಪ್ ಬಡಾಯಿ ಕೊಚ್ಕೊಳ್ತಾ ಇದ್ದಾರಲ್ಲ, ಅದನ್ನ ಭಾರತ ಒಪ್ಕೊಳ್ಬೇಕು ಅನ್ನೋದೇ ಅವರ ಮೇನ್ ಉದ್ದೇಶ. ಎಸ್, ಯಾಕಂದ್ರೆ ಕಳೆದ ಬಾರಿ ಏನು ಈ ಒಂದು ಯುದ್ಧವನ್ನ ನಾವೇ ನಿಲ್ಲಿಸಿದ್ದು ಅಂತ ಯಾವಾಗ ಡೊನಾಲ್ಡ್ ಟ್ರಂಪ್ ಅವರು ಹೇಳಿದ್ರು ಅದನ್ನ ಸರಾಸಗಟಾಗಿ ಭಾರತ ತಳ್ಳಿ ಹಾಕಿದ. ಜೊತೆಗೆ ಏನು ಮೋದಿ ಅವರು ಬ್ರಿಕ್ಸ್ ನ ಒಂದು ಶೃಂಗಸಭೆಗೆ ಹೋಗಿರ್ತಾರೆ, ಆ ಒಂದು ಸಂದರ್ಭದಲ್ಲಿ ನೇರವಾಗಿ ಅಮೆರಿಕಾಗೆ ಕರೆ ಮಾಡಿಬಿಟ್ಟು ನಮ್ಮ ಒಂದು ಯುದ್ಧ ಏನ್ ನಿಂತಿದೆಯಲ್ಲ ಇದು ನಾಯಕತ್ವದ ಒಂದು ಮಾತುಕತೆಯಿಂದ ಹೊರತು ಯಾರದ್ದೋ ಒಂದು ಅಥವಾ ನಿಮ್ಮ ಒಂದು ಮಧ್ಯಸ್ಥಿಕೆಯಿಂದ ಅಥವಾ ನೀವು ಬಂದು ಯುದ್ಧವನ್ನ ನಿಲ್ಲಿಸಿದ್ದಲ್ಲ, ಅದನ್ನ ನಾವು ಒಪ್ಪೋದಿಲ್ಲ ಅಂತ ಮೋದಿ ಅವರು ಖಂಡಿತವಾಗಿ ಹೇಳಿದ್ದಾರೆ. ಇದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಮನಸ್ಸಲ್ಲಿ ದ್ವೇಷದ ಬೀಜವನ್ನ ಬಿತ್ತಿದೆ. ಜೊತೆಗೆ ಏನು ಅಮೆರಿಕ ಗ್ರೇಟ್ ಅನಿಸ್ಕೊಳ್ಬೇಕು ಅಂತಿದ್ರು, ಆ ಹಾದಿ ಎಲ್ಲೋ ಒಂದ್ ಕಡೆ ಅವರಿಗೆ ಒಂದ್ ರೀತಿ ಹಾದಿ ಸುಗಮ ಆಗ್ತಿಲ್ಲ ಅನ್ನುವಂಥದ್ದು ಅವರ ಒಂದು ಏನು ಇಂಟೆನ್ಷನ್ ಅಂತ ಹೇಳ್ಬೋದು. ಹೀಗಾಗಿನೇ ಪದೇ ಪದೇ ನಾನೇ ಯುದ್ಧ ನಿಲ್ಲಿಸಿದೆ, ನಾನೇ ಗ್ರೇಟ್ ಲೀಡರ್ ಅಂತ ಹೇಳ್ಕೊಳ್ಳೋದಕ್ಕೆ ಆಗಾಗ ಟ್ರೈ ಮಾಡ್ತಿರ್ತಾರೆ. ಅದನ್ನ ಭಾರತ ಒಪ್ತಾ ಇಲ್ಲ ಅನ್ನುವಂತಹ ಒಂದು ಕಾರಣಕ್ಕೆ ಭಾರತದ ಮೇಲೆ ಈ ರೀತಿಯಾಗಿ ಸುಂಕವನ್ನ ಸಾರ್ತಿದ್ದಾರೆ. ಆದ್ರೆ ಇಡೀ ವಿಶ್ವಕ್ಕೆ ಒಂದು ಕಾರಣವನ್ನ ಕೊಡ್ಬೇಕಲ್ಲ, ಯಾಕೆ ನಾವು ಟ್ಯಾಕ್ಸ್ ನ ಜಾಸ್ತಿ ಮಾಡ್ತಿದೀವಿ ಅನ್ನೋದಕ್ಕೆ. ಅದಕ್ಕೆ ರಷ್ಯಾವನ್ನ ಒಂದು ಜಸ್ಟ್ ಒಂದು ನೆಪವಾಗಿ ಒಂದು ಕಾರಣವಾಗಿ ಈಗ ಅಮೆರಿಕ ಕೊಡ್ತಾ ಇರುವಂತಹದ್ದು. ಇದಕ್ಕೆ ತಾಜಾ ಉದಾಹರಣೆ ಏನು ಅಂತಂದ್ರೆ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕೋ ರೂಬಿಯೋ ಅವರು ಕೂಡ ಮತ್ತೊಮ್ಮೆ ಪುನರುಚ್ಚರಿಸಿದ್ದಾರೆ, ಡೊನಾಲ್ಡ್ ಟ್ರಂಪ್ ಅವರಿಂದಲೇ ಯುದ್ಧ ನಿಂತಿದ್ದು, ಭಾರತ ಹಾಗೂ ಪಾಕಿಸ್ತಾನದ ನಡುವಿನ ಯುದ್ಧ ನಿಲ್ಲಿಸೋದಕ್ಕೆ ನಾವೇ ಕಾರಣ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರೇ ಕಾರಣ. ಇದು ಒಂದೇ ಅಲ್ಲ, ಸಾಕಷ್ಟು ಯುದ್ಧಗಳನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಿಲ್ಲಿಸಿದ್ದಾರೆ, ಅವರೇ ಗ್ರೇಟು ಅನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತಹದ್ದು. ಇದಕ್ಕೆ ಮತ್ತೊಂದು ಪ್ರೂಫ್ ಅಂತ ಹೇಳ್ಬೋದು. ಇನ್ನು ರೀಸೆಂಟ್ ಆಗಿ ನೀವು ನೋಡಿರಬಹುದು, ಅಲ್ಲಿನ ಪತ್ರಿಕಾ ಕಾರ್ಯದರ್ಶಿ ಲಿವಿಟ್ ಅವರು ಕೂಡ ಒಂದು ಮಾತನ್ನ ಹೇಳಿರ್ತಾರೆ, ಅಮೆರಿಕ ಏನು ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ನೊಬೆಲ್ ಪ್ರಶಸ್ತಿ ಸಿಗಬೇಕು, ಅವರು ಆ ನೊಬೆಲ್ ಪ್ರಶಸ್ತಿಗೆ ಅರ್ಹರು ಅಂತ ಹೇಳಿರ್ತಾರೆ. ಎಲ್ಲ ಒಂದ್ ಕಡೆ ಪದೇ ಪದೇ ಪುನರುಚ್ಚರಿಸ್ತಲೇ ಇರುವಂತಹದ್ದು, ಎಸ್ ಯುದ್ಧವನ್ನ ನಾವೇ ನಿಲ್ಲಿಸಿದ್ವಿ ಅನ್ನೋದನ್ನ ಭಾರತ ಒಪ್ಕೊಳ್ಬೇಕು ಅನ್ನೋದೇ ಮೇನ್ ಮೋಟಿವ್. ಆದ್ರೆ ಭಾರತ ಒಪ್ಕೊಳ್ತಿಲ್ಲ, ಇದಕ್ಕೆ ದ್ವೇಷ ಸಾಧಿಸ್ತಿದ್ದಾರೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇರುವಂತಹದ್ದು. ಹಾಗಾದ್ರೆ ಎಸ್, ಭಾರತ ಒಪ್ಕೊಂಡ್ಬಿಡ್ತು ಅಂತಂದ್ರೆ ಒಂದು ಪಕ್ಷದಲ್ಲಿ ಹೌದು ಅಮೆರಿಕ ಮಧ್ಯಸ್ಥಿಕೆಯಿಂದನೇ ಯುದ್ಧ ನಿಂತಿದ್ದು ಅಂತ ಒಪ್ಕೊಂಡ್ಬಿಟ್ರೆ ಈ ಸುಂಕ ಸಮರನ ಸ್ಟಾಪ್ ಮಾಡ್ತಾರಾ? ಈ ಸವಾಲು ನಮ್ಮಲ್ಲೂ ನಿಮ್ಮಲ್ಲೂ ಎಲ್ಲರಲ್ಲೂ ಕೂಡ ಇದೆ. ನಿಮ್ಗೆ ಏನನ್ಸುತ್ತೆ? ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.